ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತು ಯಾವತ್ತು ಬರುತ್ತೆ, ನಮಗೆ 12, 13ನೇ ಕಂತು ಬಂದಿಲ್ಲ ಅನ್ನೋರು ಸುಮಾರಷ್ಟು ಜನ ಇದ್ದಾರೆ. ನಿಮ್ಗಳಿಗೋಸ್ಕರನೇ ಒಂದು ಗುಡ್ ನ್ಯೂಸ್ನ ತೊಗೊಂಬಂದಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಸೊ ಏನೆಲ್ಲ ಬದಲಾವಣೆಗಳು ತಂದಿದ್ದಾರೆ, ನಾವು ಏನು ಕಂತು ನಿಂತ್ಕೊಂಡಿರೋದಕ್ಕೆ ನಾವು ಏನು ಮಾಡಬೇಕು, ಮತ್ತು ಮುಂದಿನ ಕಂತುಗಳ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂತ ನೀವು ಯೋಚನೆ ಮಾಡೋದಾದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಬಟ್ ನೀವೇನು ಮಾಡಬೇಕಂದ್ರೆ ಕೊನೆವರೆಗೂ ವಿಡಿಯೋನ ನೋಡಬೇಕು. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ವಿಡಿಯೋ ನೋಡಿಬಿಟ್ಟು ಹೋಗ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ನಿಮ್ಮ ಒಂದು ಸಬ್ಸ್ಕ್ರೈಬು ಮತ್ತು ಲೈಕು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದೇ ಥರ ಹೊಸ ವಿಷಯಗಳನ್ನ ನಾವು ನಿಮಗೆ ತರಲಿಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀವಿ. ಸೊ ಏನಪ್ಪ ಅಂತ ಹೇಳಿದರೆ, ಗೃಹಲಕ್ಷ್ಮಿನಲ್ಲಿ ಒಂದಷ್ಟು ಬದಲಾವಣೆಗಳು ಅನ್ನೋದಕ್ಕಿಂತ ಒಂದಷ್ಟು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು ನಮ್ಮ ಗೃಹಿಣಿಯರಿಗೆ ಬಂದು ತುಂಬಾ ಖುಷಿ ಕೊಡುವಂಥ ವಿಚಾರ. ಸೊ ಅದು ಏನು ವಿಚಾರ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ಗೃಹಲಕ್ಷ್ಮಿ ಯೋಜನೆ 15ನೇ ಕಂತು ಯಾವಾಗ ಬರುತ್ತೆ, ವಿಡಿಯೋ ಕೊನೆವರೆಗೂ ನೋಡಿ. 15ನೇ ಕಂತು ಯಾವಾಗ ಬರುತ್ತೆ ಅನ್ನೋದು ನಿಮ್ಮ ಒಂದು ಡೌಟ್ ಆಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆ 15ನೇ ಕಂತು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ದಿನ ಅಪ್ಡೇಟ್ ಕೊಡಲಿಕ್ಕೆ ನನಗೆ ಆ ಥರದ್ದು ಇನ್ಫಾರ್ಮೇಷನ್ ಇಲ್ಲ. ಯಾವಾಗ ಬರುತ್ತೆ ಅಂತ ಗೊತ್ತಾದರೆ ನಾವು ಹೇಳ್ಬೋದು. ಸುಮ್ಮನೆ ಇವತ್ತು ಬರುತ್ತೆ, ಅರ್ಧ ಗಂಟೆ ಬರುತ್ತೆ, 1 ಗಂಟೆಗೆ ಬರುತ್ತೆ, ನನಗೆ ಇಷ್ಟ ಇಲ್ಲ ಆ ಥರ ಹೇಳಲಿಕ್ಕೆ. ನಾನು ಕೊನೆಯ ವಿಡಿಯೋದಲ್ಲೂ ಹೇಳಿದ್ದೀನಿ. ಏನಂತ ಹೇಳಿದರೆ, 25ನೇ ತಾರೀಕಿಂದ ಬಿಡುಗಡೆ ಮಾಡ್ತಾರೆ, ಇಲ್ಲಾಂದರೆ ಡಿಸೆಂಬರ್ 1ಗೆ ಅವರು ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಆ್ಯಸ್ ಇಟ್ ಈಸ್ ಇವಾಗಲೂ ಸೇಮ್ ಇನ್ಫಾರ್ಮೇಷನ್ನೇ ಇದೆ. 15ನೇ ಕಂತು ಬಂದು ನಾವು ಈ ಒಂದು 8 ದಿನದ ಒಳಗಡೆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ನಾವು ತಲುಪಿಸ್ತೀವಿ ಅನ್ನೋ ಮಾಹಿತಿನ ಸರ್ಕಾರ ಕೊಡ್ಸೋ ಗೊತ್ತಾಯ್ತಲ್ಲ. 15ನೇ ಕಂತು ಬಂದು ಇಲ್ಲಿಂದ ಇನ್ನು 8 ದಿನ, ಅಂದರೆ ಇವತ್ತು ಸೋಮವಾರ ಇದೆ, ಇವತ್ತಿಂದ ಇನ್ನು 8 ದಿನದ ಒಳಗಡೆ ನಾವು 15ನೇ ಕಂತನ್ನು ಎಲ್ರಿಗೂ ತಲುಪಿಸುವಂಥ ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಇದು ಬಿಟ್ಟರೆ ನೆಕ್ಸ್ಟ್ ಎರಡನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದರೆ, ಸೊ ಸರ್ಕಾರನೇ ಸ್ಟೇಟ್ಮೆಂಟ್ ಕೊಟ್ಟಿದೆ, ನಾವು ಎಲ್ಲ ರೇಷನ್ ಕಾರ್ಡ್ ಇರೋವಂಥವ್ರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಲುಪಿಸ್ತೀವಿ. APL ಇದೆ, BPL ಇದೆ, ಅಂತ್ಯೋದಯ ಇದೆ, ಇಲ್ಲಿ ಯಾರಿಗೂ ಏನಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಒಟ್ಟಾರೆ ನಮಗೆ ರೇಷನ್ ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರೋವಂಥವ್ರಿಗೆ ಎಲ್ರಿಗೂ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅನ್ನೋ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಸರ್ಕಾರ. ಸೊ ಇದು ಬಿಟ್ಟು ಮೂರನೇ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದರೆ, ಸುಮಾರಷ್ಟು ಜನ ಆಗ್ತಿದ್ದಾರೆ, ನಮಗೆ 12ನೇ ಕಂತು ಈ ಡಿಸ್ಟಿಕಲ್ಲಿ ಬಂದಿಲ್ಲ, 13ನೇ ಕಂತು ಈ ಡಿಸ್ಟಿಕಲ್ಲಿ ಬಂದಿಲ್ಲ, 14ನೇ ಕಂತು ಬಂದಿಲ್ಲ ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನದ ಕ್ವಶನ್ಸ್ ಆಗಿದೆ. ಸೊ ಇದಕ್ಕೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸುದ್ದಿಗೋಷ್ಠಿನ ನಡೆಸಿದ್ದಾರೆ. ಯಾರ ಒಂದು ಹಣ ಎಲ್ಲ ಪೆಂಡಿಂಗ್ ನಿಂತ್ಕೊಂಡಿದೆ, ಅವರು ITPR GST ಪೇಯರ್ ಆಗಿಲ್ಲ, ಅದೂ ಅವರ ಹಣ ಪೆಂಡಿಂಗ್ ನಿಂತ್ಕೊಂಡಿದೆ ಅಂತ ಹೇಳಿದರೆ, ಪೆಂಡಿಂಗ್ ಮತ್ತು ಕೆಲವೊಂದು ತಾಂತ್ರಿಕ ದೋಷದಿಂದನೂ ಹಣ ನಿಂತ್ಕೊಂಡಿದೆ ಅನ್ನೋ ಮಾತನ್ನು ಸರ್ಕಾರನೇ ಕೊಟ್ಟಿದೆ. ಇದು ನಾವು ಹೇಳ್ತಾ ಇರೋದಲ್ಲ, ಸರ್ಕಾರದವರೇ ಕೊಟ್ಟಿರೋದ್ರಿಂದ. ಸೊ ಯಾರ್ದು ತಾಂತ್ರಿಕ ದೋಷ ಅಂತ ಇದೆ ಮತ್ತು ಯಾರು ಈ ಒಂದು ಮಾನದಂಡಗಳಿಗೆ ಒಳಪಡೋದಿಲ್ಲ ಅಂಥವರ ಒಟ್ಟಾರೆ ಹಣ ಏನಿದೆ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಬಟ್ ಯಾವತ್ತು ರಿಲೀಸ್ ಮಾಡ್ತೀವಿ ಅಂತ ಹೇಳಿಲ್ಲ. ನಿಮ್ಗೆ ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂದರೆ ಅದು ಫೇಕ್ ನ್ಯೂಸ್ ಇದೆ. ಸೊ ಯಾವತ್ತು ರಿಲೀಸ್ ಮಾಡ್ತೀವಿ ಅನ್ನೋದು ಹೇಳಿಲ್ಲ, ಬಟ್ ರಿಲೀಸ್ ಮಾಡ್ತಾರೆ. ಮೇ ಬಿ ನನ್ನ ಪ್ರಕಾರ ಅವ್ರೇನು 15ನೇ ಕಂತು ಡಿಸೆಂಬರ್ 1st ವೀಕಲ್ಲಿ ಕೊಡ್ತೀವಿ ಅಂತ ಹೇಳಿದಾರಲ್ವ, ಆ ಒಂದು 15ನೇ ಕಂತು ಬರೋದ್ರ ಒಳಗಡೆ ನಿಮ್ಮ ಯಾರ್ದೆಲ್ಲ ಪೆಂಡಿಂಗ್ ನಿಂತ್ಕೊಂಡಿದೆ, 13ನೇ ಕಂತು 14ನೇ ಕಂತು ಯಾರ್ದೆಲ್ಲ ಪೆಂಡಿಂಗ್ ನಿಂತ್ಕೊಂಡಿದೆ ಅವರ ಹಣನೂ ಒಂದು ಬರ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದನ್ನು ಸರ್ಕಾರದಿಂದ ಹೇಳಿದ್ದಾರೆ. ಸೊ ಇದರಲ್ಲಿ ಯಾರೂ ಆತಂಕ ಪಡೋದೇನು ಬೇಡ. ಮತ್ತು ಅದಕ್ಕೆ ಏನಾದರೂ ನಿಮ್ಮ ಸ್ಟೇಟಸನ್ನು ನೀವೇನಾದರೂ ಚೆಕ್ ಮಾಡಿ, IT ಪೇಯರ್, ಟ್ಯಾಕ್ಸ್ ಪೇಯರ್ ಇತ್ತು, ನಾವು ಯಾವುದೂ ಪೇ ಮಾಡ್ತಾ ಇಲ್ಲ, ಈ ಒಂದು ಮಾನದಂಡಕ್ಕೆ ನಾವು ಒಳಪಟ್ಟಿಲ್ಲ ಅಂತ ಇತ್ತು ಅಂತ ಹೇಳಿದರೆ, ಸೊ ನಿಮ್ಮ DBT ಅಪ್ಲಿಕೇಶನಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಿ ಆ ಥರ ಇತ್ತು ಅಂದರೆ ಒಂದು ಅರ್ಜಿನ ಕೊಡಿ, ನೀವೇ ಈಸಿಯಾಗಿ ಇದನ್ನು ಕ್ಲಿಯರ್ ಮಾಡ್ಕೋಬೋದು. ಬಟ್ ಸರ್ಕಾರಕ್ಕೆ ಸಾವಿರಾರು ಲಕ್ಷಾಂತರ ಬೇಡಿಕೆಗಳನ್ನು ಇಟ್ಟಿದ್ದಾರೆ, ಈ ಒಂದು ಹಣ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದರೆ, ಯಾರ್ದೆಲ್ಲ ಈ BPLಯಿಂದ APLಗೆ ಹೋಗಿದೆ ಅಲ್ವಾ, ಅವರಿಗೆ ಅನ್ನಭಾಗ್ಯ ಯೋಜನೆ ಹಣ ಬರೋದು ಡೌಟ್ ಇದೆ. ಯಾಕಂದರೆ ಅನ್ನಭಾಗ್ಯ ಯೋಜನೆ BPLದಾರರಿಗಿತ್ತು, APLನವ್ರಿಗೆ ಇರಲಿಲ್ಲ ಅನ್ನಭಾಗ್ಯದ್ದು. ಸೊ ಅದ್ರ ಬಗ್ಗೆ ಇನ್ನೂ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಮೇ ಬಿ ಡೌಟ್ ಇರ್ಬೋದು, ಆ ಒಂದು ವಿಚಾರ ಡೌಟ್ ಇರ್ಬೋದು. ನೋಡೋಣ, ಮುಂದಿನ ದಿನಗಳಲ್ಲಿ ಡೈಲಿ ಗಂಟೆಗೆ ಒಂದ್ಸಲ ಅಪ್ಡೇಟ್ ಬರ್ತಾನೆ ಇರುತ್ತೆ. ಸೊ ಅದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಗೃಹಲಕ್ಷ್ಮಿಯರಂದ್ರೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳೋದಿರೋದಿಲ್ಲ, ನಿಮ್ಮ ಹಣ ಸೇಫಾಗಿ ನಿಮಗೆ ಬಂದೇ ಬರುತ್ತೆ. ಇದು ಸರ್ಕಾರದವ್ರು ಕೊಟ್ಟಿರೋ ಮಾಹಿತಿ. ಡಿಸೆಂಬರ್ 1st ವೀಕ್ ಒಳಗಡೆ, ಇವತ್ತಿಂದ 8 ದಿನ ಅಂದರೆ ಸೊ ಆಲ್ಮೋಸ್ಟ್ ಡಿಸೆಂಬರ್ ತಿಂಗಳೇ ಬಂದುಬಿಡುತ್ತೆ. ಸೊ ಡಿಸೆಂಬರ್ 1st ವೀಕ್ ಒಳಗಡೆ ನಿಮಗೆ 15ನೇ ಕಂತು ಬರುತ್ತೆ ಮತ್ತು ಪೆಂಡಿಂಗ್ ಇರ್ತಕ್ಕಂಥವ್ರ ಹಣನೂ ಬರುತ್ತೆ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವುದಾದ್ರೂ ರಿಲೇಟೆಡ್ ವಿಡಿಯೋ ಬೇಕಿತ್ತಂತ ಹೇಳಿದರೆ
ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ.